ಬೆಂಗಳೂರಿನಲ್ಲಿರುವಂಥ ಮನೆ ಬಾಡಿಗೆ ಕತೆ. ಬೆಂಗಳೂರಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಕೆಲಸಕ್ಕೆ ಅಂತ ಬರ್ತಾರೆ. ಇಲ್ಲಿ ಬಾಡಿಗೆ ಬಿಸ್ನೆಸ್ ಕೂಡ ದೊಡ್ಡ ಮಟ್ಟದಲ್ಲಿದೆ. ಸೊ ಈ ಒಂದು ಸ್ಟೋರಿ ಇದೆಯಲ್ಲ, ಇದನ್ನು ಕೇಳಿಬಿಟ್ರೆ ಶಾಕ್ ಆಗಿಬಿಡ್ತೀರಿ ನೀವು. ಈಗ 1 BHK ಒಂದು 6,000, 7,000, 8,000 ತಗೋತಾರೆ. ಹಾಗೆ ಈಗ 4 BHK ಕತೆ ಇದು. ಎಷ್ಟು ಸಾವಿರ ತೆಗೆದುಕೊಂಡಿರ್ಬೋದು, ಎಷ್ಟು ಲಕ್ಷ ತೆಗೆದುಕೊಂಡಿರ್ಬೋದು ಹೇಳ್ತಾ ಹೋಗ್ತೀವಿ. ಅಬ್ಬಬ್ಬಾ, ಮಹಾನಗರದ ಮನೆಯ ಬಾಡಿಗೆ ಕೇಳಿದರೆ ನೀವೆಲ್ಲ ಬೆಚ್ಚಿ ಬೀಳ್ತೀರಿ. ಅಯ್ಯೋ ದೇವ್ರೆ, ಒಂದೇ ಒಂದು ಮನೆಗೆ ಇಷ್ಟೊಂದು ಬಾಡಿಗೆನಾ ಅಂತ ನೀವೇ ರಾಗ ಹೇಳ್ತೀರಿ. ಈಗ ಈ ಮನೆ ಬಾಡಿಗೆ 50 ಅಲ್ಲ, 1 ಲಕ್ಷ ಅಂತೂ ಅಲ್ವೇ ಅಲ್ಲ. ಈ ಮನೆಗೆ ತಿಂಗಳಿಗೆ ಲಕ್ಷ ಕೊಡಬೇಕಂತೆ. ನಂಬ್ತೀರಾ ನೀವು? 4 BHK ಮನೆಯ ಬಾಡಿಗೆ ರೇಟು ಬರೋಬ್ಬರಿ 2,30,000. 2,30,000 4 BHK ಮನೆಯ ರೇಟ್. ಸೋಷಿಯಲ್ ಮೀಡಿಯಾದಲ್ಲಿ ದುಬಾರಿ ಮನೆ ಭಾರಿ ವೈರಲ್ ಆಗ್ತಾ ಇದೆ. NoBroker.com ಪೋಸ್ಟ್ ಹಾಕಿರೋ ಮಾಲೀಕ ಬೆಂಗಳೂರಿನಲ್ಲಿರೋ ಈ ಮನೆ ಬಾಡಿಗೆ 2.3 ಲಕ್ಷ, ಅಡ್ವಾನ್ಸ್ 23 ಲಕ್ಷ. ಮನೆ ಬಾಡಿಗೆ ಹುಡುಕ್ತಾ ಇದ್ದ ವಿದೇಶಿಗ ಇದನ್ನ ಕಂಡು ಗಾಬರಿ ಆಗಿಬಿಟ್ಟಿದ್ದಾರೆ. ಬೆನ್ನಿಗಾನಹಳ್ಳಿಯಲ್ಲಿ ಬಾಡಿಗೆ ಮನೆ ಹುಡುಕ್ತಾ ಇದ್ದ ಫಾರಿನರ್ ದುಬಾರಿ ಮನೆ ಬಾಡಿಗೆ ಪೋಸ್ಟ್ ಹಂಚಿಕೊಂಡಿರೋ ಕೆನಡಾ ಪ್ರಜೆ. ಏನ್ ಸಾರಿದೋ ಅಂತ ಕೇಳಿದಾರ ಅವರೇ. ಈ ಪೋಸ್ಟ್ ಕಂಡ ನೆಟ್ಟಿಗರಿಂದ ಮನೆ ಮಾಲೀಕನಿಗೆ ಹಿಗ್ಗಾಮುಗ್ಗಾ ಟ್ರೋಲ್ ಮಾಡಲಾಗ್ತಾ ಇದೆ. ವಿಶ್ವದಲ್ಲೇ ಅತಿ ದುರಾಸೆ ಮಾಲೀಕ ಇರೋದು ಬೆಂಗಳೂರಿನಲ್ಲಿ ಅಂತ ಸಿಟ್ಟು ಹೊರಹಾಕಿದ್ದಾರೆ. ನ್ಯೂಯಾರ್ಕ್, ದುಬೈ ನಗರಗಳನ್ನೇ ಮೀರಿಸ್ತಿದೆಯಾ ಹಾಗಾದ್ರೆ ಬೆಂಗಳೂರು? ದೊಡ್ಡ ದೊಡ್ಡ ಸಿಟಿಗಳ ರೇಂಜ್ನಲ್ಲಿ ಬೆಂಗಳೂರು ಮನೆ ಬಾಡಿಗೆನಾ? ಅಯ್ಯಯ್ಯೋ, ಏನಪ್ಪ ಇದು ಕಾಲ ನೋಡಿ. ಅಲ್ಲಿ NoBroker.com ಮನೆ ಓನರ್ ಮನೆಯ ಫೋಟೋಗಳನ್ನು ಹಂಚ್ಕೊಂಡು ಡೀಟೇಲ್ಸ್ ಕೊಟ್ಟಿದ್ದಾರೆ. ಅಂದರೆ ನಾವೆಲ್ಲ ಚೆಕ್ ಮಾಡುವಾಗ, ಈಗ ಬಾಡಿಗೆ ಹೋಗುವಾಗ NoBroker.com ಹೋಗಿ ಆ ಆ್ಯಪ್ನಲ್ಲಿ ಹೋಗಿ ಚೆಕ್ ಮಾಡ್ತಾ ಇರ್ತೀವಿ. ಸೊ ಡೀಟೇಲ್ಸ್ ಎಲ್ಲ ಮನೆ ಯಾವ ಏರಿಯಾದಲ್ಲಿದೆ, ಎಷ್ಟು BHK ಇದೆ, ಎಷ್ಟು ಬಾಡಿಗೆ ಎಲ್ಲ ನೋಡ್ತಾ ಇರ್ತೀವಲ್ಲ. ಹಾಗೆ ಈ ವಿದೇಶಿ ಪ್ರಜೆ ಕೂಡ, ಕೆನಡಾ ಪ್ರಜೆ ಕೂಡ ನೋಡಿದ್ದಾರೆ. 4 BHK ಅದಕ್ಕೆ 2,30,000 ರೂಪಾಯಿ ಅಂತೆ. ಅನ್ಬಿಲೀವಬಲ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಬೆಂಗಳೂರಿನಲ್ಲಿ ಭಾಳಷ್ಟು ಜನ ಬರ್ತಾರೆ, ಪಾಪ ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಅದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹೊರಟಿರೋದಾ ಈ ಮನೆ ಮಾಲೀಕ? ರಾಮ್, ನಿಜವಾಗ್ಲೂ ಅದೇ ತರ ಅಂತ ಅನಿಸ್ತಿದೆ. ಯಾಕೆಂತಂದ್ರೆ ಒಂದು ಮಾತು ಕೇಳಿ ಬರ್ತಾ ಇತ್ತು, ಬೆಂಗಳೂರು ದೇಶದಲ್ಲೇನೆ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಸಿಟಿ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಅಂದ್ರೆ ಲಿವಿಂಗ್ ಕಾಸ್ಟ್ ಆಫ್ ಲಿವಿಂಗ್ ಇಲ್ಲಿ ಜಾಸ್ತಿ ಅನ್ನುವಂಥದ್ದು ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಕೆನಡಾ ಪ್ರಜೆ ಒಂದು ಪೋಸ್ಟ್ ಅನ್ನ ಮಾಡಿರುವಂತದ್ದು. ಬೆಂಗಳೂರು ಮಾಲೀಕ ಇದಾರಲ್ಲ, ಅಂದ್ರೆ ಮನೆ ಮಾಲೀಕರು ಅತ್ಯಂತ ದುಬಾರಿ ಆದಂತಹ ಮನೆ ಮಾಲೀಕರು ಅನ್ನುವಂತ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಅವರು ಬೆಂಗಳೂರಿನಲ್ಲಿ ಒಂದು ಮನೆಯನ್ನ ಹುಡುಕ್ತಾ ಇರ್ತಾರೆ, ಬಾಡಿಗೆ ಮನೆಯನ್ನ ಹುಡುಕ್ತಾ ಇರ್ತಾರೆ. ಅವರಿಗೆ ಸಿಕ್ಕಿರುವಂತದ್ದು ಬೆನಗಾನಹಳ್ಳಿ ಸಮೀಪ ಒಂದು 4 BHK ಒಂದು ಮನೆ ಸಿಗುತ್ತೆ. ಅದು NoBroker.com ಅವ್ರು ಮನೆಯನ್ನ ಹುಡುಕ್ತಾರೆ. ಆ ಮನೆ ಮಾಲೀಕ ಹಾಕಿರುವಂತಹ ಬಾಡಿಗೆ ಮತ್ತೆ ಅಡ್ವಾನ್ಸ್ ಇದೆಯಲ್ಲ, ಅದನ್ನ ನೋಡಿ ಅವರು ಶಾಕ್ ಆಗಿದ್ದಾರೆ. ಆದ್ರೆ ಮನೆ ಮಾಲೀಕನ ಹಣದ ಆಸೆ ಎಷ್ಟಿದೆ ಅನ್ನುವಂಥದ್ದು ಇಲ್ಲಿ ವ್ಯಕ್ತವಾಗುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ಆ ಒಂದು ಪೋಸ್ಟ್ ನಲ್ಲಿ ಹಾಕಿದ್ದಾರೆ. 4 BHK ಫುಲ್ಲಿ ಫರ್ನಿಶ್ಡ್ ಆಗಿರುವಂತ ಒಂದು ಮನೆ, 23 ಲಕ್ಷ ಅಡ್ವಾನ್ಸ್ ಮತ್ತೆ 2,30,000 ಪ್ರತಿ ತಿಂಗಳಿಗೆ ಬಾಡಿಗೆ ಅನ್ನುವಂತಹ ಒಂದು ಅಲ್ಲಿ ಏನ್ ಮೆನ್ಷನ್ ಅನ್ನ ಮಾಡಿದ್ದಾರೆ. ಅದನ್ನ ಆ ಒಂದು ಪೋಸ್ಟ್ ಅನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಬೆಂಗಳೂರು ಅತ್ಯಂತ ಕಾಸ್ಟ್ಲಿಯೆಸ್ಟ್ ಸಿಟಿ ಆಗಿದೆ, ಬೇರೆ ಬೇರೆ ದುಬೈ, ಬೇರೆ ಲಂಡನ್ಗೆ ಹೋಲಿಸಿದ್ರೆ ಬೆಂಗಳೂರು ಅದಕ್ಕಿಂತನೂ ಕಾಸ್ಟ್ಲಿ ಆದಂತಹ ನಗರ ಆಗಿದೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಮಾಡಿರುವಂತಹ ಪೋಸ್ಟ್ಗೆ ಒಂದಷ್ಟು ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಬೆಂಗಳೂರು ತುಂಬಾ ಕಾಸ್ಟ್ಲಿ ಆಗಿದೆ ಅನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇಲ್ಲಿ ಅವರು ಕೆನಡಾ ಪ್ರಜೆ ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಬೆಂಗಳೂರು ಕಾಸ್ಟ್ಲಿಯೆಸ್ಟ್ ಆಗ್ತಿದೆ ಅನ್ನುವಂತಹ ಒಂದು ಪ್ರಶ್ನೆಗಳೇನು ಕೇಳಿ ಬರ್ತಾ ಇತ್ತಲ್ಲ, ಅದಕ್ಕೆ ಇದು ಪೂರಕವಾದಂತಹ ಒಂದು ಪೋಸ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರಾಮ್, ಎಸ್ ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.